ನಿನ್ನೆ ನಡೆದಂಥ ಪರಿಷತ್ ಚುನಾವಣೆಯಲ್ಲಿ ಅಡ್ಡಮತದಾನ ಆಗಿರೋ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಮತ್ತು ಮುಂದೆ 2028ರ ಚುನಾವಣೆಗೆ ಏನಾದರೂ ಪರಿಣಾಮಗಳು ಆಗ್ಬೋದಾ ಈ ಅಡ್ಡಮತದಾನ? ಯಾಕೆಂದರೆ ಶಾಸಕರು ಪಕ್ಷದೊಂದಿಗೆ ಇರ್ತಾರಾ ಇಲ್ವಾ ಅಂತಕ್ಕಂಥದ್ದು ಕೂಡ ಸಹಜವಾಗಿ ಇದ್ದಿರ್ತಕ್ಕಂಥ ಪ್ರಶ್ನೆ. ನಮ್ಮ ಜೊತೆ ಮಾತಾಡೋದಕ್ಕೆ ಜೆಡಿಎಸ್ ಶಾಸಕಾಂಗ ನಾಯಕರಾದ ಸುರೇಶ್ ಬಾಬು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ. ಸರ್ ನಮಸ್ತೆ. ನಮಸ್ತೆ. ಈಗ 2028ರ ಚುನಾವಣೆ ಕೂಡ ಪಕ್ಷದ ಭವಿಷ್ಯ ಅಂದರೆ ಮುಂದೆ ಬರ್ತಾ ಇರ್ತಕ್ಕಂಥದ್ದು, ಅದು ಕೂಡ ಭವಿಷ್ಯ ನೋಡಬೇಕಾಗತ್ತೆ. ಸೊ ಈ ಒಂದು ಅಡ್ಡಮತನ ಮಾಡಿರ್ತಕ್ಕಂಥ ಶಾಸಕರನ್ನು ನಂಬಿಕೊಂಡು 2028ರ ಚುನಾವಣೆ ಗೆಲ್ಲಬಹುದಾ? ಈಗ ಒಂದೇನಾಗಿದೆ, ಜನತಾದಳ ನಿಂತಿರೋದೇ ಕಾರ್ಯಕರ್ತರಿಂದ, ಯಾವ ಶಾಸಕರಿಂದ ಅಲ್ಲ, ಮುಖಂಡರಿಂದ ಅಲ್ಲ. ನಮಗೆ ನಿಷ್ಠಾವಂತ ಕಾರ್ಯಕರ್ತರು ಇಡೀ 224 ಕ್ಷೇತ್ರದಲ್ಲಿ ಇರೋದರಿಂದ ಜನತಾದಳ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಈ ಪ್ರಾದೇಶಿಕ ಪಕ್ಷ ಇರ್ತಕ್ಕಂಥದ್ದು ಇದು ಜಗಜ್ಜಾಹಿರ. ಎಲ್ಲರೂ ಕೂಡ ಗೊತ್ತಿದೆ. ಈ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ 80 ಭಾಗ ಇವತ್ತು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಎಲ್ಲರೂ ಕೂಡ 80 ಭಾಗ ಇಲ್ಲೇ ಈ ಒಂದು ಟ್ರೈನಿಂಗ್ ಸೆಂಟ್ರಲ್ಲೇ ಬೆಳೆದು ಅಲ್ಲಿಗೆ ಹೋಗಿ ಬೇರೆ ಕಡೆ ಅವರ ಸರ್ವಿಸ್ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನಾವು ಇದಕ್ಕೆಲ್ಲ ಹಂಚ್ತಕ್ಕಂಥ ಪಕ್ಷ ಜನತಾದಳ ಅಲ್ಲ. ಜನತಾದಳ ಫಿನಿಕ್ಸ್ ಥರ ಬರ್ತದೆ ಅಂತಕ್ಕಂಥದ್ದು ಹಿಂದೆ ದೇವೇಗೌಡರು ಇಬ್ಬರಿದ್ದಾಗಲೂ ಕೂಡ ಏನು ಹೇಳಿದ್ರು, ಈಗಲೂ ಕೂಡ ಅದಿದೆ. ಹಿಂದೆ ಏನು ಇದೇ ಪರಿಸ್ಥಿತಿ ಕಾಂಗ್ರೆಸ್ನ ಅಭ್ಯರ್ಥಿಗಾಗಿತ್ತು. ನಿಮಗೆ ನೆನಪಿದೆ ಅಂತ ಕಾಣ್ತದೆ. 2011ನೇ ಇಸ್ವಿನಲ್ಲಿ ಏನು ಅವರ ಅಧಿಕೃತ ಅಭ್ಯರ್ಥಿ ಸೋಲನ್ನು ಅನುಭವಿಸೋಕ್ಕಾಗಿತ್ತು. ಇವತ್ತು ಅವ್ರಿಗೆ ಎಲ್ಲ ರೀತಿಯ ಬಲ ಇರೋದ್ರಿಂದ ಆ ಥರ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೋತೇನೆ. ಮುಂದೆ ಅದು ಪರಿಣಾಮ ಅವರು ಕೂಡ ಎದುರಿಸ್ತಾರೆ ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತು. ಅಡ್ಡ ಮತದಾನಗಳಾಗಿದೆ ನಮ್ಮಲ್ಲಿ ಸುಮಾರು 3ರಿಂದ 4 ಆಗಿದೆ ಅಂತ ನಮ್ಮಲ್ಲಿ ಚರ್ಚೆ ಇದೆ. ಆದ್ದರಿಂದ ಅವರೆಲ್ಲರನ್ನು ಕೂಡ ಯಾರು ಅಂತ ಪರಿಶೀಲನೆ ಮಾಡಿ ಅಂಥವ್ರಿಗೆ ಶಿಸ್ತು ಕ್ರಮ ಆಗಬೇಕು ಅಂತ ಇದೆಲ್ಲದನ್ನು ಕೂಡ ನಾವು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬರಿಗೆ ನೀವು ಇದನ್ನು ಪರಿಶೀಲನೆ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ಎಲ್ಲ ಶಾಸಕರು ಕೂಡ ಒತ್ತಾಯ ಮಾಡಿದರು. ಕ್ರಮ ಯಾವ ರೀತಿ ಕ್ರಮ ಅಂತ ತಾವು ಈಗ ಅವ್ರಿಗೆ ಆಗುವಂಥದ್ದು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಕೂತು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಇದು ಮುಂದೆ ಯಾರಿಗೂ ಕೂಡ ಇದಾಗಬಾರ್ದು, ಎಚ್ಚರಿಕೆ ಇರೋ ರೀತಿಯಲ್ಲಿ ಒಂದು ಕ್ರಮ ತಗೊಳ್ಳಿ ಅಂತ ನಾವು ಮನವಿ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ JDS ಶಾಸಕಾಂಗ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಅವ್ರು ಹೇಳುವಂತೆ ಅಡ್ಡಮತದಾನ ಮಾಡಿದವರ ಮೇಲೆ ಶಿಸ್ತು ಕ್ರಮ ಖಂಡಿತವಾಗಲೂ ಕೂಡ ಕಟ್ಟಿಟ್ಟ ಬುತ್ತಿ. ಅದನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟಿದ್ದೇವೆ. ಅವರು ಯಾವ ರೀತಿ ಕ್ರಮವನ್ನು ಬೇಕಾದ್ರೂ ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಅಡ್ಡಮತದಾನ ಮಾಡಿದವರ ಮೇಲೆ ಪಕ್ಷ ಯಾವ ಒಂದು ಕ್ರಮಗಳನ್ನು ತೆಗೆದುಕೊಳ್ಬಹುದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.